ಮಿಥುನ ರಾಶಿ. ಮಿಥುನ ರಾಶಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯ. ಮಿಥುನ ರಾಶಿಯವ್ರಿಗೆ ಹೇಗಪ್ಪ ಇದೆ ಅಂದ್ರೆ, ಈಗ ಸುಮಾರು ಈಗ ಒಂದು 6 ತಿಂಗಳಿಂದ ವರ್ಷದಿಂದ ಗುರು ಯಾವಾಗ ನಿಮ್ಗೆ ರಾಶಿಗೆ ಬಂದಿದ್ದಾನೋ ಅವಾಗಿಂದನು ನೀವು ತುಂಬಾ ಹೆಂಗೆ ಅಂದ್ರೆ ಸಫರ್ ಪಡ್ತಾನೆ ಇದ್ದೀರಾ. ಅದು ರಾಶಿಯಲ್ಲೇ ಗುರು ಇದ್ದಾಗ ಹೇಗೆ ಅಂತಂದ್ರೆ ತುಂಬಾ ಕಷ್ಟ, ತುಂಬಾ ಕಿರಿಕಿರಿ, ಸ್ವಲ್ಪ ಒಂಥರ ಒಂದ್ರ ಮೇಲೊಂದು ನಿಮ್ಗೆ ಒತ್ತಡ ಜಾಸ್ತಿನೇ ಆಗ್ತಾ ಇರುತ್ತೆ. ಅದ್ರಲ್ಲಿ ಈ ತಿಂಗಳು ಹೇಗಪ್ಪ ಇದೆ ಅಂತಂದ್ರೆ, ರಾಶಾಧಿಪತಿ ಬುಧ ಬಂದು 9ನೇ ಮನೆಯಲ್ಲಿ ಅಂದ್ರೆ ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ನಿಮ್ಗೆ ಈ ತಿಂಗಳು ಸ್ವಲ್ಪ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಯಾರಿಂದಾದ್ರೂ ಒಂದು ಸಹಾಯ ಸಿಗೋವಂಥದ್ದು, ನಿಮ್ಗೆ ಏನೋ ಒಂದ್ ಕೆಲ್ಸದಲ್ಲಿ ಒಂದ್ ಹೆಲ್ಪ್ ಸಿಗೋವಂಥದ್ದು, ಇಲ್ಲ ಒಂದ್ ಸಪೋರ್ಟಿವ್ ಸಿಗೋವಂಥದ್ದು, ಏನಾದ್ರೂ ಒಂದು ನಿಮ್ಗೆ ಬೆನಿಫಿಟ್ ಈ ತಿಂಗಳಲ್ಲಿ ಇದ್ದೇ ಇರುತ್ತೆ. ನಿಮ್ಗೆ ಗುರುಗ್ರಹ ನಿಮ್ಗೆ ರಾಶಿಯಲ್ಲೇ ಇದ್ರೂನು ರಾಶಿಯಾಧಿಪತಿ ಬಂದು 9ನೇ ಮನೆಯಲ್ಲಿ ಇರೋದು, ಅದು ಸುಖ ಸ್ಥಾನಾಧಿಪತಿನೂ ಬುಧನೇ ಆಗಿರ್ತಾನೆ, 4ನೇ ಮನೆ ಅಧಿಪತಿ. ಅವನು ಕೂಡ 9ನೇ ಮನೆಯಲ್ಲೇ ಇರೋದ್ರಿಂದ ಈ ತಿಂಗಳು ನಿಮ್ಗೆ ಸ್ವಲ್ಪ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ತಕ್ಕ ಮಟ್ಟಿಗೆ ನಿಮ್ಗೆ ಈ ತಿಂಗಳಲ್ಲಿ ಪರವಾಗಿಲ್ಲ. ಅದ್ರಲ್ಲಿ 3ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಏನಪ್ಪಾ ಅಂದ್ರೆ, ಸ್ನೇಹಿತರ ಜೊತೆ ಒಂಥರ ಸ್ವಲ್ಪ ಕಸಿವಿಸಿ ಇರುತ್ತೆ. ಏನೋ ಒಂಥರ ಅಂದ್ರೆ ನಿಮ್ಗೆ ಅವ್ರನ್ನ ಏನಾದ್ರೂ ಒಂದು ಸಹಾಯ ಕೇಳೋದೋ ಬೇಡವೋ, ಅಥವಾ ಏನೋ ಒಂದು ಮನ್ಸಲ್ಲಿ ಗೊಂದಲ ನಿಮ್ಗೆ ಅಂತಾನೆ ಹೇಳ್ಬೋದು. ಮತ್ತ ಅಕ್ಕ ತಂಗಿರ್ ಜೊತೆ, ಅಣ್ಣ ತಮ್ಮದಿರ್ ಜೊತೆ ಒಂದು ಒಳ್ಳೆ ಬಾಂಧವ್ಯ ಇರೋದಿಲ್ಲ. ಯಾಕೆಂದ್ರೆ 3ನೇ ಮನೆಯಲ್ಲಿ ಕೇತು ಇರೋದ್ರಿಂದನೇ ಸ್ವಲ್ಪ ಅವ್ರ ಜೊತೆ ನಿಮ್ಗೆ ಅನ್ಸ್ತಾ ಇರುತ್ತೆ, ಏನಾದ್ರು ಅನ್ಕೊಂತಾರೇನೋ ಕೇಳಿದ್ರೆ ಅಂತ, ಅಥವಾ ಒಂದೇನಾದ್ರೂ ಮಾತಾಡೋ ದಾಟಿಯಲ್ಲಿ ಏನಾದ್ರೂ ಒಂದ್ ಸಡನ್ ಆಗಿ ನೀವು ಮಾತಾಡಿದ್ರು ಕೂಡ ಅದು ಅವರು ತಪ್ಪು ತಿಳ್ಕೊಳ್ಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಆದಷ್ಟು ನೀವು ಯಾರ ಜೊತೆ ಆದ್ರೂ ಮಾತಾಡ್ಬೇಕಾದ್ರೆ ಹುಷಾರಾಗಿರಿ ಅಂತಾನೆ ಹೇಳ್ತೀನಿ. 3ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸ್ನೇಹಿತರ ಜೊತೆ ಇರ್ಬೋದು, ಒಡಹುಟ್ಟಿದವ್ರ ಜೊತೆ ಇರ್ಬೋದು, ಪ್ರತಿ ಒಂದು ಮಾತಿನಲ್ಲೂ ನೀವು ನೋಡ್ಕೊಂಡು ಮಾತಾಡ್ಬೇಕಾಗತ್ತೆ. ಇನ್ನು 5ನೇ ಮನೆ ಅಧಿಪತಿ ಶುಕ್ರ ಬಂದು ನಿಮ್ಗೆ 10ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಮಕ್ಕಳಿಂದ ಏನಾದ್ರೂ ನೀವು ಒಂಚೂರು ನಿರೀಕ್ಷೆ ಮಾಡ್ಬೋದು ಈ ತಿಂಗಳಲ್ಲಿ. ಹೆಂಗೆ ಅಂದ್ರೆ, 5ನೇ ಮನೆ ಅಧಿಪತಿ ಶುಕ್ರನೇ ಆಗಿರ್ತಾನೆ, ಅವ್ನ್ ಬಂದು 10ನೇ ಮನೆಯಲ್ಲಿ ಕೂತಾಗ ಅವರಿಂದ ಏನೋ ಒಂದು ಸಹಾಯ ಹಸ್ತ ಅವ್ರ ಕಡೆಯಿಂದನೋ ಏನೋ ಒಂದು ಸಪೋರ್ಟಿವ್ ಸಿಗೋಂಥದ್ದು ಇರುತ್ತೆ ನಿಮ್ಗೆ ಮಿಥುನ ರಾಶಿಯವ್ರಿಗೆ. ನೀವು ಏನಪ್ಪಾ ಅದ್ರಲ್ಲೂ ನಿಮ್ಗೆ 10ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಕೆಲ್ಸದಲ್ಲಿ ಸ್ವಲ್ಪ ಯಾವುದೇ ಒಂದ್ ಕೆಲ್ಸ ನೀವೇ ಸ್ಟಾರ್ಟ್ ಮಾಡಿದ್ರು ಬಿಸ್ನೆಸ್, ಅದು ಸ್ವಲ್ಪ ನಿಧಾನ ನಡೀತಾ ಇರುತ್ತೆ, ಮಂದಗತಿಯಲ್ಲಿ ಇರುತ್ತೆ. ಯಾಕೆಂದ್ರೆ ಶನಿ ಬಂದು 10ನೇ ಮನೆಯಲ್ಲೇ ಇರೋದ್ರಿಂದ ಸ್ವಲ್ಪ ಫಾಸ್ಟ್ ಇರಲ್ಲ, ಶನಿ ಬಂದು ಸ್ಲೋನೇ ಇರ್ತಾನೆ. ಹಾಗಾಗಿ ಕೆಲ್ಸಗಳು ಸ್ವಲ್ಪ ನಿಧಾನಕ್ಕೆ ನಡೀತಾ ಇರುತ್ತೆ. ಮತ್ತೇನಾದ್ರೂ ನೀವು ಬಂಡವಾಳ ಹಾಕಿದ್ರೆ ಅದು ಕೂಡ ನಿರೀಕ್ಷೆ ನೀವು ಜಾಸ್ತಿ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಅದು ನಿಧಾನನೇ ಆಗುತ್ತೆ ನಿಮ್ಗೆ ಬರೋದು. ಅದು 10ನೇ ಮನೆ ಅಧಿಪತಿ ಬಂದು ಗುರುನೇ ನಿಮ್ ರಾಶಿಯಲ್ಲಿ ಕೂತಿರೋದ್ರಿಂದ ಸ್ವಲ್ಪ ಅದ್ರಲ್ಲೂ ನಿಮ್ಗೆ ನಿಧಾನ ಆಗತ್ತೆ. ನೀವೇನಪ್ಪ ಪರಿಹಾರ ಮಾಡ್ಕೊಬೇಕು ಮಿಥುನ ರಾಶಿಯವರು ಅಂತಂದ್ರೆ, ಪ್ರತಿ ಮಂಗಳವಾರ ಬಂದು ಆಂಜನೇಯನ ಒಂದ್ ತುಳಸಿ ಕೊಟ್ಟು ಏನಾದ್ರೂ ಒಂದು, ಅಥವಾ ಎಳ್ಳೆಣ್ಣೆ ತಗೊಂಡೋಗಿ ಕೊಡೋಂಥದ್ದು, ಒಂದ್ ತುಳಸಿ ಕೊಡೋಂಥದ್ದು ಅರ್ಚನೆ ಮಾಡಿಸ್ತಾ ಬರ್ಬೇಕಾಗತ್ತೆ ಪ್ರತಿ ಮಂಗಳವಾರ. ತಪ್ಪಿದ್ರೆ ಶನಿವಾರ ಸಾಯಂಕಾಲ ಆದ್ಮೇಲೆ ನೀವು ಹೋಗಿ ಆದಷ್ಟು ಅರ್ಚನೆ ಮಾಡಿಸ್ತಾ ಬಂದಷ್ಟು ಆಂಜನೇಯನಿಗೆ, ನಿಮ್ಗೆ ಆ ಶನಿಯಿಂದ ಏನು ಸ್ವಲ್ಪ ಸ್ಲೋ ಆಗ್ತಾ ಇದೆಯೋ ಕೆಲಸಗಳು, ಸ್ವಲ್ಪ ಆದಷ್ಟು ಬೇಗ ಆಗ್ತಾ ಇರುತ್ತೆ. ಇದಿಷ್ಟು ಮಿಥುನ ರಾಶಿಯವರ ಮಾಸ ಭವಿಷ್ಯ.